ಜ್ಞಾನಕೊಂಡು ತೊದೋಗ್ಬಿಡ್ಬೇಕಾಯ್ತು, ಹಂಗಾಗ್ಬಿಟ್ಟಿತ್ತು. ಸ್ಯಾಮ್ ಸಮೀರ್ ಮತ್ತು ನಿಮಗೆ ಒಡನಾಟ ಸರಿ ಇಲ್ವಾ? ತುಂಬ ಸರಿ ಎತ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿದ್ರೆ ನಾನು ಹಳೆ ಡವ್ ಪ್ರೀ ವೆಡ್ಡಿಂಗ್ ಮಾಡಿಸ್ತಾವಳೆ, ಇಲ್ಲೂ ಕೈಯೆಲ್ಲ ನಡ್ಕ ಹತ್ಕೊಂಡ್ಬಿಟ್ಟಿತ್ತು. ಹೌ ಮೆನಿ ಪ್ರಪೋಸಲ್ಸ್ ಯು ಹ್ಯಾವ್ ರಿಸೀವ್ ಟಿಲ್ ನೌ? ನಿನ್ನ ಕೈಲಿ ಆಗಲ್ಲ ಅಂತ ನನಗೆ ಚಾಲೆಂಜ್ ಮಾಡಿದ್ರು. ವಿರಾಟ್ ಕೊಹ್ಲಿನ ನಾನು ಒಂದು 4-5 ಸರಿ ಮೀಟ್ ಮಾಡಿದ್ದೀನಿ. ಮನ ಮರ್ಯಾದೆ ಬಿಟ್ಬಿಡಿ. ಅವ್ರವ್ರ ಸ್ಟಾಪ್ ಬಂದಾಗ ಅವ್ರವ್ರು ಹೇಳ್ಕೊಂಡು ಹೋಗ್ತಾರೆ. ನೀವು ಕಷ್ಟ ಅಂತ ಬಿದ್ದಾಗ ಯಾವನು ಬರೋಲ್ಲ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಎಷ್ಟು 134 ಲೈಕ್ ಬಂದೈತೆ ಗೈಸ್ ಇದಕ್ಕೆ. ಸ್ಯಾಮ್ ಸಮೀರ್ ಮತ್ತು ನಿಮಗೆ ಒಡನಾಟ ಸರಿ ಇಲ್ವಾ ಹೇಳಿ. ಯಾರು ಹೇಳಿದ್ದು ಸರಿ ಇಲ್ಲ ಅಂತ ನೀವೇನಾದ್ರು ನೋಡಿದ್ದೀರಾ? ಜಸ್ಟ್ ನಾವೆಲ್ಲೂ ಸಿಗಲ್ಲ, ನಾವು ಮಾತಾಡಿಲ್ಲ ಅಷ್ಟೇ. ಹೀ ಈಸ್ ಮೈ ಫ್ರೆಂಡ್, ವಿಲ್ ಆಲ್ವೇಸ್ ಬಿ ಮೈ ಫ್ರೆಂಡ್. ಅವ್ನು ನನಗೇನೇ ಮಾಡಿದ್ರು, ನಾನು ಅವ್ನಿಗೇನೇ ಮಾಡಿದ್ರು, ವಿಲ್ ಆಲ್ವೇಸ್ ಬಿ ಮೈ ಫ್ರೆಂಡ್. ಅದು ನನ್ನ ಪಾಲಿಸಿ. ನಾಟ್ ಓನ್ಲಿ ಹಿಮ್, ಇಲ್ಲಿಂದ ಮುಂದಕ್ಕೆ ಯಾರೇ ಆಗಿರ್ಬೋದು, ಮ್ಯಾಡಿ ಆಗಿರ್ಬೋದು, ಯಾರೇ ಆಗಿರ್ಬೋದು ಗೈಸ್. ಒಂದು ಸರಿ ನಾವು ಒಂದು ತಟ್ಟೆಯಲ್ಲಿ ಅನ್ನ ತಿಂದಿದ್ದೀವಿ ಅಂದಮೇಲೆ ಅವ್ನು ನನಗೆ ಏನೇ ಮಾಡಲಿ, ನಾನು ಅವ್ನಿಗೇನೇ ಮಾಡಲಿ, ಹಿ ವಿಲ್ ಆಲ್ವೇಸ್ ಬಿ ಮೈ ಫ್ರೆಂಡ್ ಅಷ್ಟೇ. ಇವಾಗ ಸದ್ಯಕ್ಕೆ ಕಾರಣಾಂತರಗಳಿಂದ ಅವ್ರು ನಮ್ಮ ಹತ್ರ ಮಾತಾಡಲ್ಲ, ನಾವು ಅವ್ರ ಹತ್ರ ಮಾತಾಡೋಲ್ಲ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಒಡನಾಟ ಸರಿ ಇಲ್ಲ ಇನ್ನೊಂದಿಲ್ಲ. ಸಿಕ್ಕಿದ್ರೆ ಅವನು ನನ್ನ ಮಾತಾಡಿಸ್ತಾನೆ, ನಾನು ಅವನ್ನ ಮಾತಾಡಿಸ್ತೀನಿ ಅಷ್ಟೇ ಕಾನ್ಸೆಪ್ಟು ಗೈಸ್. ಆ ಥರ ಜಗಳ ಆಡಿರೋದಾಗಲಿ ಇನ್ನೊಂದು ಮತ್ತೊಂದು ಏನಂದ್ರೆ ಏನೂ ಇಲ್ಲ. ಬ್ರೋ, ಈವೆಂಟ್ ಮ್ಯಾನೇಜಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದ ಈವೆಂಟ್ ಮ್ಯಾನೇಜ್ಮೆಂಟ್ ಹೇಳಿ. ಮತ್ತು ನ್ಯೂಲಿ ಎಂಟರ್ ಆಗೋರಿಗೆ ಏನು ಸಜೆಷನ್ ಕೊಡ್ತೀರಾ? ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಮಿಂಟ್ ಮಾಡ್ಬೋದು ದುಡ್ಡು, ಒಳ್ಳೆ ದುಡ್ಡಲ್ಲ, ಮಿಂಟ್ ಮಾಡಿಬಿಡ್ಬೋದು ದುಡ್ಡು. ಅದು ನಮ್ಮಂಥವ್ರಲ್ಲ, ಅವ್ರು ದೊಡ್ಡವ್ರು ಇರ್ತಾರೆ, ಅವರೇ ಮಿಂಟ್ ಮಾಡ್ತಾ ಇರ್ತಾರೆ. ನಮ್ಮಂಥವ್ರಿಗೆ ಅವೆಲ್ಲ ಅವಕಾಶನೂ ಸಿಗಲ್ಲ. ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಏನಂತ ಹೇಳಿದ್ರೆ, ನೀವು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಎಕ್ಸಾಂಪಲ್ ಒಂದು ಒಳ್ಳೆ ಡೆಕೋರೇಷನ್ ಮಾಡಿರ್ತೀರ, ಒಂದು ಒಳ್ಳೆ ಫೋಟೋ ಮಾಡಿರ್ತೀರ, ಏನೋ ಒಂದು ಫೋಟೋ ಮಿಸ್ ಆಗಿರ್ತೈತೆ, ಯಾವುದೋ ಒಂದು ಫೋಟೋ ತೆಗ್ದಿರಲ್ಲ. ನೀವು 10,000 ಫೋಟೋ ತೆಗ್ದಿರಿ, ಒಂದು ಫೋಟೋ ತೆಗ್ದಿಲ್ಲ ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡಿ ಲಾಸ್ಟಲ್ಲಿ ಏನು ಪೇಮೆಂಟ್ ಕೊಡಬೇಕು, 1 ಲಕ್ಷ 2 ಲಕ್ಷ ಡುಮ್ ಅನ್ಸ್ಬಿಡ್ತಾರೆ ಜನ. ಈ ಥರ ಜನನೂ ಇರ್ತಾರೆ. ಸೊ ಇದು ಕಾನ್ಸು. ಪ್ರೋಸ್ ಏನಂತ ಹೇಳಿದ್ರೆ, ಯು ಆರ್ ಕ್ರಿಯೇಟಿಂಗ್ ಸಮ್ಮನ್ಸ್ ಮೆಮೊರಿ ಅಷ್ಟೇ, ಇನ್ನೇನಿಲ್ಲ. ದಟ್ ಈಸ್ ದ ಪ್ರೋ ಥಿಂಗ್. ಆ್ಯಂಡ್ ಯು ಆರ್ ಅರ್ನಿಂಗ್ ಗುಡ್ ಇನಫ್ ಮನಿ ಆ್ಯಂಡ್ ಇಫ್ ಯು ಆರ್ ಗುಡ್ ಅಟ್ ಯುವರ್ ವರ್ಕ್ ಯು ಲರ್ನ್ ಮೋರ್, ದಟ್ಸ್ ಆಲ್. ಅದಕ್ಕಿಂತ ಪ್ರೋ ಇನ್ನೇನು ಬೇಕು? ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಗೈಸ್, ನೀವು ಹೇಗೆ ಬೆಟ್ಟಿಂಗ್ ಆಡೋದು ಬಿಟ್ರಿ? ಇಟ್ ಇನ್ಸ್ಪೈರ್ಡ್ ಮೀ. ಬೆಟ್ಟಿಂಗ್ ಆಡೋದು ಹೆಂಗೆ ಬಿಟ್ಟೆ ಅಂದರೆ, ಎಲ್ಲ ಬಿಟ್ಬಿಟ್ಟು ರೋಡಿಗೆ ಬಂದುಬಿಟ್ಟಿದ್ದೆ, ಅದಕ್ಕೆ ಬಿಟ್ಟೆ. ಇನ್ನೊಂದು ಸ್ವಲ್ಪ ಇದ್ದೀರಾ ಅಷ್ಟೇ, ಇನ್ನೇನು ಇರ್ತಿರಲಿಲ್ಲ, ಎಲ್ಲಾದ್ರೂ ಜ್ಞಾನಕೊಂಡು ತೊದೋಗ್ಬಿಡ್ಬೇಕಾಯ್ತು, ಹಂಗಾಗ್ಬಿಟ್ಟಿತ್ತು. ಸೊ ದಯವಿಟ್ಟು ಒಂದು ರಿಕ್ವೆಸ್ಟು, ನಿಮ್ಮ ಆ್ಯಂಡ್ ಏನು ಗೊತ್ತಾ, ಮಾನ ಮರ್ಯಾದೆ ಕಳ್ಕೊಂಡು ಜೀವನ ಮಾಡೋದಿದೆಯಲ್ಲ, ಅದು ಬದುಕಿದ್ರು ಸತ್ತಂಗೆ ಗೈಸ್. ದಯವಿಟ್ಟು ಅದೊಂದೇ. ಇವಾಗ ನೋಡಿ, ನಮ್ಮ ಹತ್ರ ದುಡ್ಡು ಇರಲ್ಲ, ಎಲ್ಲರ ಹತ್ರ ಕೈಗೆ ಕೇಳ್ಕೊಂಡು ನಂಗೆ 100 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅಂತ ಕೇಳ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದು ಎಷ್ಟು ವರ್ಸ್ಟಾಗಿರುತ್ತೆ ಅಂದರೆ, ಆ ಲೈಫಿಂದ ಅದನ್ನು ಬಿಟ್ಟು ಬಂದ್ರೇ ನೀವು ನಾನು ಉದ್ಧಾರ ಆಗಿರೋದು. ಸೊ ನಿಮಗೂ ಅದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಆಡೋಕ್ಕೆ ಹೋಗಬೇಡಿ. ಆಡ್ತಾಯಿದ್ರೆ ನೋಡಿಕೊಂಡು ಬಿಟ್ಬಿಡಿ. ನಿಮಗೆ ಬಿಟ್ಟರೆ ಅದರಂಥ ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಸಿಗೋಲ್ಲ. ದುಡ್ಡು ಮಾಡಿರೋರು ಅವರೇ, ಬೇಜಾನು ಮಿಂಟ್ ಮಾಡಿರೋರು ಅವರೇ, ಬಟ್ ಎಲ್ಲರ ಲೈಫಲ್ಲೂ ಹಂಗೆ ಇರಲ್ಲ. ಯಾರಿಗದಾಗಲ್ಲ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಜನಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇರೋದು. ಓಕೆ, ಇದು ತುಂಬ ಚೆನ್ನಾಗಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್. ಬ್ರೋ, ನೀವು ಮಾಡೋ ಶೋಕಿ ಸ್ವಲ್ಪ ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ, ಬಟ್ ನೀವು ಹೇಳ್ತೀರಾ ಸಾಲ ಮಾಡಿ ಮಾಡ್ತೀನಿ, ಆ್ಯಂಡ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅದನ್ನು ಸಾಲ ಮಾಡಿ ಶೋಕಿ ಮಾಡ್ತಾರೆ. ಸೊ ನಿಮ್ಮ ಇನ್ಕಮ್ ಹೇಗಿದೆ? ಆ್ಯಂಡ್ ಸ್ವಲ್ಪ ಇನ್ಕಮ್ ಇಲ್ಲದೆ ಶೋಕಿ ಮಾಡಿ ಲೈಫಲ್ಲೂ ಮಾಡ್ಕೋತಾರೆ. ಪ್ಲೀಸ್ ಅವ್ರಿಗೆ ಅವೇರ್ನೆಸ್ ಕೊಡಿ. ಎಕ್ಸಾಕ್ಟ್ಲಿ ಗೈಸ್, ದಯವಿಟ್ಟು ಸಾಲ ಮಾಡಿ ಶೋಕಿ ಮಾಡಬೇಡಿ. ನಾವು ಸಾಲ ಮಾಡಿ ಶೋಕಿ ಮಾಡ್ತೀವಿ ಅಂದರೆ ಸಾಲ ಅಲ್ಲ, ಅದು ನನ್ನ ಹತ್ರ ಇರೋ ಕ್ರೆಡಿಟ್ ಕಾರ್ಡ್ನ ನಾನು ಉಜ್ತೀನಿ, ನಾನು ಅದಕ್ಕೆ ಮತ್ತೆ ವಾಪಸ್ ಕಟ್ತೀನಿ. ಅದು ಸಾಲ ಅಂದರೆ ಬೇರೆಯವ್ರ ಹತ್ರ ನಾನು ಶೋಕಿ ಮಾಡಬೇಕು ಅಂತ ದುಡ್ಡು ಇಸ್ಕೊಳ್ಳೋದಲ್ಲ. ನನಗೇನು ಬ್ಯಾಂಕ್ ಅವ್ರು ಕೊಟ್ಟವ್ರೆ, ನಂದೇನು ಲೋನ್ಸ್ಗಳೈತೆ, ಅದರಲ್ಲಿ ನಾನು ಮಜಾ ಮಾಡ್ತೀನಿ. ಯಾಕಂದರೆ ಆ ಕಟ್ಟೋ ತಾಕತ್ತು ನನಗೈತೆ, ನಾನು ಅದು ದುಡಿತೀನಿ ಅನ್ನೋ ತಾಕತ್ತು ನನಗೈತೆ, ಅದಕ್ಕೋಸ್ಕರ ನಾನು ಮಾಡ್ತೀನಿ. ನೀವು ಸುಮ್ಮನೆ ಬೇರೆಯವ್ರ ಹತ್ರ ಈಸ್ಕೊಂಡು ಶೋಕಿ ಮಾಡ್ಕೊಂಡು ಸಾಲ ಮಾಡೋದು, ಅದರಂಥ ವರ್ಸ್ಟ್ ಪಾರ್ಟ್ ಇರೋದಿರಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ರಾಕಿ ಬಾಯಿ ಹೇಳ್ದಂಗೆ ಹಾಸಿಗೆನ ದೊಡ್ಡದು ಮಾಡ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಲೈಫು ದೊಡ್ಡದಾಗಿ ಏನೇನಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಗೈಸ್. ಬ್ರೋ, ನೀವು ಯಾಕೆ ಫ್ಯಾಮಿಲಿ ಜೊತೆ ಇಲ್ಲ? ತುಂಬ ಜನಕ್ಕೆ ಆಪರ್ಚುನಿಟಿ ಇರೋಲ್ಲ. ವೈ ಆರ್ ಯು ಸ್ಟೇಯಿಂಗ್ ಅಲೋನ್? ಯಾಕೆ ಅಂತ ಹೇಳಿದ್ರೆ, ನನ್ನ ಬಿಸ್ನೆಸ್ ಸೆಟಪ್ ಇರೋದಿಲ್ಲಿ, ಆ್ಯಂಡ್ ಐ ಲವ್ ಟು ಬಿ ಅಲೋನ್. ಐ ವಾಂಟ್ ಮೈ ಫ್ರೀಡಮ್. ಆ ಥರ ಅದು ತುಂಬ ಇರುತ್ತೆ. ನಂಗೆ ನಮ್ಮ ಬಾಯ್ಸು, ನಮ್ಮ ಫ್ರೆಂಡ್ಸ್ ಇಂಪಾರ್ಟೆಂಟು. ಇವಾಗ ಈ ಮನೆ ಹೆಂಗೆ ಅಂತ ಹೇಳಿದ್ರೆ, ಎಲ್ಲ ಫ್ರೆಂಡ್ಸ್ಗೂ ಸೇರೋಕ್ಕೆ ಇರೋದೇ ಇದು ಮನೆ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಇರ್ತಾರೆ, ಯಾರಿಗೂ ಸಪ್ರೇಟ್ ಅನ್ನೋದಿಲ್ಲ. ನಾವೆಲ್ಲ ಬಂದು ಸೇರೋದೇ ಇಲ್ಲಿ. ಆ್ಯಂಡ್ ನಾನು ಒಬ್ಬನೇ ಇರೋಕ್ಕೆ ತುಂಬ ಇಷ್ಟಪಡ್ತೀನಿ. ಸಂಬಂಧಗಳು ದೂರ ಇದ್ದಷ್ಟೇ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನು ಅದನ್ನು ನಂಬ್ತೀನಿ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಹ್ಯಾವ್ ಯು ಎವರ್ ಕ್ರೈಡ್? ಇಫ್ ಎಸ್ ವೆನ್? ತುಂಬ ಸರಿ ಹತ್ಬಿಟ್ಟಿದ್ದೀನಪ್ಪ. ಯಾವಾಗ? ಹೆಂಗೆ ಹೇಳಿ ವೆನ್ ಅಂತೆಲ್ಲ?
ತುಂಬ ಸಾರಿ ಹತ್ಬಿಟ್ಟಿದ್ದೀನಿ, ನೋವಾದಾಗೆಲ್ಲ ಹತ್ಬಿಟ್ಟಿದ್ದೀನಿ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಪುಕ ಹೊಡೆದು ಹೋದಾಗೆಲ್ಲ ಒಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ. ಸೊ ಯಾ ಐ ಆಮ್ ಅ ಬಿಟ್ ಎಮೋಷ್ನಲ್ ಗಾಯ್ ಆಬ್ವಿಯಸ್ಲಿ. ಆ್ಯಂಡ್ ಯಾವಾಗ ಎತ್ತಾದ್ನೆಲ್ಲ ಹೇಳಿ ಏನಕ್ಕೆ ಬಿಡಿ, ತುಂಬ ಸಾರಿ ಹತ್ತಿದ್ದೀನಿ ಅನ್ನೋದು ಮಾತ್ರ ಫ್ಯಾಕ್ಟು. ಜಾಸ್ತಿ ಸರಿ ಬೇಜಾರಾಗಿರೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ವಿಸ್ಕಿ ಕಳೆದೋದಾಗ ಹತ್ತಿದ್ದೀನಿ. ಅವಾಗ ಬೇಜಾನ್ ಹತ್ಬಿಟ್ಟಿದ್ದೀನಿ. ನಮ್ಮ ವಿಸ್ಕಿನ ಕತ್ಕೊಂಡು ಹೋಗ್ಬಿಟ್ಟಿದ್ರು ಒಂದು ಸರಿ, ಆವಾಗ ಹತ್ತಿದ್ದೀನಿ. ಅದು ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಅಷ್ಟೆಲ್ಲ ಮಾಡಿದ್ರು ಅವ್ರ ಕಂತ್ರಿ ಬುದ್ಧಿಗಳು ತೋರಿಸ್ಬಿಟ್ಟು ಹೋಗ್ಬಿಡ್ತಾರಲ್ಲ, ಆವಾಗ ಒಬ್ಬೊಬ್ಬನೇ ಕೂತ್ಕೊಂಡು ಹತ್ತಿದ್ದೀನಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಯಾವಾಗೂ ಹತ್ತಿರೋದು ಅಷ್ಟು ಜ್ಞಾಪನ ಇಲ್ಲ, ಬಟ್ ಬೇಜಾನ್ ಸರಿ ಹತ್ತಿದ್ದೀನಿ ಅನ್ನೋದು ಮಾತ್ರ ಜ್ಞಾಪನ ಐತೆ. ನೆಕ್ಸ್ಟ್ ಕ್ವಶನ್ ಗೈಸ್, ವೈ ಡೂ ಸ್ಪೆಂಡ್ ಸೋ ಮಚ್ ಆನ್ ಲಕ್ಸುರಿ ಲೈಕ್ ಸ್ಟಾರ್ಬಕ್ಸ್ ಆ್ಯಂಡ್ ಆಲ್? ಐ ನೆವರ್ ಸಾ ಯು ಹ್ಯಾವಿಂಗ್ ಕಾಫಿ ಇನ್ ಕೆಫೆಡೇಸ್ ಆರ್ ಎನಿ. ಸ್ಟಾರ್ಬಕ್ಸ್ ಏನು ಲಕ್ಸುರಿ ಅಲ್ಲ, ಯು ಆರ್ ಅಪ್ಗ್ರೇಡಿಂಗ್ ಯುವರ್ ಲೈಫ್ ಸ್ಟೈಲ್. ಇವಾಗ ನೋಡಿ, ನಾನು ಮಂಜಣ್ಣ ಅಂಗಡಿಲಿ ಟೀ ಕುಡಿತಾ ಇದ್ದೆ, ಅಲ್ಲಿಂದ ಸ್ಟಾರ್ಬಕ್ಸಿಗೆ ಬಂದೆ. ನೆಕ್ಸ್ಟ್ ಅಲ್ಲಿಂದ ಮೇಲೆ ನೀವು ಒಂದು ಸರಿ ಮೇಲೆ ಹೋಗ್ತಾ ಇದ್ರೆ ನಿಮ್ಮ ಸ್ಟ್ಯಾಂಡರ್ಡು ಮೇಲೆ ಹೋಗ್ತಾ ಇರುತ್ತೆ. ಅದೇ ರೀತಿ ಇಟ್ಸ್ ನಾಟ್ ಲೈಕ್ ಲಕ್ಸುರಿ. ನೀವಿನ್ನೂ ಟೀ ಅಂಗಡಿಲೇ ಇದ್ದರೆ ಟೀ ಅಂಗಡಿಲೇ ಇರ್ತೀರಾ. ಟೀ ಅಂಗಡಿಯಿಂದ ಸ್ಟಾರ್ಬಕ್ಸಿಗೆ ಬನ್ನಿ, ಸ್ಟಾರ್ಬಕ್ಸಿಂದ ನೆಕ್ಸ್ಟ್ ಇನ್ನೊಂದು ಕೆಫೆಗೆ ಹೋಗಿ ಹಂಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿಮ್ಮ ಮೈಂಡ್ ಸೆಟ್ಟು ನಾವು ಎಷ್ಟೇ ದುಡ್ಡು ಮಾಡಿದ್ರು ಎಷ್ಟೇ ಮಾಡಿದ್ರು ಕೊನೆಯಲ್ಲಿ ಇಟ್ಬಿಟ್ಟು ಒಂದು ದಿವಸ ಡುಮ್ ಅಂದ್ಬಿಡ್ತೀವಿ. ನಾವು ಎಂಜಾಯ್ ಮಾಡೋದು ಯಾವಾಗ? ನಾವು ಮಜಾ ಮಾಡೋದು ಯಾವಾಗ? ನಮ್ಗೆ ಎಲ್ಲಿ ಇಷ್ಟ ಆಗುತ್ತೆ, ನಮ್ಗೇನು ಬೇಕು ಅನ್ನೋದು ನಾವು ಮಾಡೇ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಮಾಡ್ತೀವಿ? ನಮ್ಮಪ್ಪ ನನಗಂತೂ ಏನು ಮಾಡಿಕ್ಬಿಟ್ಟು ಹೋಗಿಲ್ಲ, ನಾನು ನನ್ನ ಮಗನ ಮಾಡಿಕ್ಬಿಟ್ಟು ಹೋಗಲ್ಲ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟು. ಮದುವೆ ಆಗೋದು ಮಕ್ಕಳಾಗೋದು ಸೆಕೆಂಡ್ರಿ. ಇದು ನನ್ನ ಪಾಲಿಸಿ ಅಷ್ಟೇ. ಇರೋವರೆಗೂ ನಾನು ಚೆನ್ನಾಗಿ ದುಡಿಬೇಕು, ನಾನು ಮಜಾ ಮಾಡಬೇಕು, ನನ್ನಿದು ಅಂತ ಸೇವಿಂಗ್ಸ್ ಮಾಡಬೇಕು, ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಹೋಗ್ತಾ ಇರಬೇಕು. ಸೊ ದಿಸ್ ಇಸ್ ವಾಟ್ ಮೈ ಪಾಲಿಸಿ. ಆ್ಯಂಡ್ ನಾವು ದುಡ್ಡೆಲ್ಲ ದುಡಿದ್ಬಿಟ್ಟು ಏನು ಖರ್ಚು ಮಾಡಿಲ್ಲ ಅಂದರೆ ಇನ್ನೇನಕ್ಕೆ ದುಡಿಬೇಕು? ಫಸ್ಟ್ ಆಫ್ ಆಲ್ ದಟ್ಸ್ ಆಲ್. ಇಟ್ಸ್ ಆಲ್ ಅಬೌಟ್ ನಾಟ್ ಅಬೌಟ್ ಲಕ್ಸುರಿ. ಲಕ್ಸುರಿ ಇಸ್ ಆಲ್ ಅಬೌಟ್ ನಿಮ್ಮ ಮನಸ್ಸಿಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾಯಿತ್ತು ಅಂದರೆ ನೀವು ಮಾಡ್ಬೋದು ಅಷ್ಟೇ. ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆದಾಗ ನಿಮಗೆ ಏನು ಅನಿಸ್ತು? ಆ ಫೀಲಿಂಗ್ ಹಿಂಗಿತ್ತು? ಯಪ್ಪ ಆ ಮೂಮೆಂಟ್ ಅಂತೂ ಎಲ್ಲ ದೇವ್ರುಗಳ್ನೂ ಬೇಡ್ಕೊಂಬಿಟ್ಟಿದ್ದೀನಿ ಗೈಸ್. ಎಷ್ಟು ಬೇಡ್ಕೊಂಬಿಟ್ಟಿದ್ದೀನಿ ಅಂದರೆ, ಇದೇ ಜಾಗದಲ್ಲಿ ಕೂತಾಗೆ ಯಾವುದೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಾಗಿದ್ದು ನನಗೆ ಸಿಕ್ಸ್ ಸೆನ್ಸ್ ಹೇಳ್ತಾಯಿತ್ತು, ಇದೇನೋ ಮಿಸ್ ಹೊಡಿತೈತೆ ಸುಜಿ ಅಂತ. ಅಯ್ಯೋ ಬಿಡು, ಆಯಿತು ನೋಡೇ ಬಿಡೋಣ ಏನು ಮಿಸ್ ಹೊಡಿಯುತ್ತೆ ಅಂದ್ಬಿಟ್ಟು ಮಾಡಿದೆ, ಹೋಯ್ತು. ಸೊ ಆ ಫೀಲಿಂಗ್ ಮಾತ್ರ ಎಷ್ಟು ಅಂತ ಹೇಳಿದ್ರೆ ಫುಲ್ಲು ಕೈಯೆಲ್ಲ ನಡ್ಕ ಹತ್ಕೊಂಡ್ಬಿಟ್ಟಿತ್ತು. ಎಷ್ಟು ದಿನ ಕಷ್ಟಪಟ್ಟಿದ್ದು ಶ್ರಮಗಳು ಎಷ್ಟು ಬೇಗ ನೀರಲ್ಲಿ ಹಂಗೆ ಜುಪ್ ಅಂತ ಹೋಮ ಆಗ್ಬಿಡ್ತು. ಆ್ಯಂಡ್ ಇದು ಅಷ್ಟೇ, ಇವಾಗೇನು ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ನೀರು ಮೇಲಿರೋ ಗುಳ್ಳೆ ಥರ. ಯಾವಾಗ ಬೇಕಾದರೂ ಡುಮ್ ಅನ್ಬೋದು, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಡೂ ಗುಡ್. ಚೆನ್ನಾಗಿ ನಿಮ್ಮನ್ನ ಇವತ್ತಿಲ್ಲ ನಾಳೆ ಏನಾದರೂ ಒಂದರಲ್ಲಿ ಮಾಡಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಟ್ ಒನ್ ವಿಡಿಯೋ ಯು ಮೇಡ್ ದಟ್ ಯು ಥಾಟ್ ವುಡ್ ಫ್ಲಾಪ್ ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಬಿಕಮ್ ಎ ಹಿಟ್? ಇಫ್ ಯು ಕುಡ್ ಗೋ ಬ್ಯಾಕ್ ಟು ದ ಡೇ ಯು ಸ್ಟಾರ್ಟೆಡ್ ಯುವರ್ ಯೂಟ್ಯೂಬ್ ಜರ್ನಿ, ವಾಟ್ ಇಸ್ ದ ಒನ್ ಥಿಂಗ್ ಯು ವುಡ್ ಟೆಲ್ ಟು ಯುವರ್ ಯಂಗರ್ ಸೆಲ್ಫ್? ಬಿಕಮ್ ಹಿಟ್ ಅಂತ ಆಗಿದ್ದು ಯಾವುದು ಗೊತ್ತಾಗೈತೆ? ಪ್ರೀ ವೆಡ್ಡಿಂಗ್ನಲ್ಲಿ ಸಿಕ್ಕಿದ ಮಾಜಿ ಪ್ರೇಯಸಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಫಸ್ಟ್ ವಿಡಿಯೋ ಹಿಟ್ಟಾಗಿದ್ದು ವಿಡಿಯೋ ಅದು. ಆ ವಿಡಿಯೋಯಿಂದ ಬಂತು. ಅದಾದಮೇಲೆ ಆ ಥರ ಹಿಟ್ ಯಾವುದು ಹಾಗೇ ಇಲ್ಲ ಗೈಸ್. ಇವತ್ತಿನವರೆಗೂ ನನ್ನ ಯೂಟ್ಯೂಬ್ ಇಷ್ಟಿಲ್ಲ ಅದೇ ಹಿಟ್ ಆಗಿರೋದು. ಹಿಟ್ ಅಂದರೆ ಮಿಲಿಯನ್ ಏನಲ್ಲ, ಬರೀ 6 ಲಕ್ಷ 6.5 ಲಕ್ಷ ಅಷ್ಟೇ ಓಡಿರೋದು. ಅದೇ ಗೈಸ್ ಹಿಟ್ಟು, ಪ್ರಾಪರ್ ಹಿಟ್ಟು. ನಾನೊಂದು ಪ್ರೀ ವೆಡ್ಡಿಂಗ್ ಹೋದೆ, ಅವಾಗ ತಾನೇ ವ್ಲಾಗಿಂಗ್ ಶುರು ಮಾಡಿದ್ದೆ. ಅಲ್ಲಿ ನೋಡಿದ್ರೆ ನಾನು ಹಳೆ ಪ್ರೀ ವೆಡ್ಡಿಂಗ್ ಮಾಡಿಸ್ತಾವಳೆ, ಅದು ಹಿಟ್ಟಾಯಿತು. ಅದೊಂದು ಮಾತ್ರ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ವಿಡಿಯೋ ಓಡುತ್ತೆ ಯೂಟ್ಯೂಬಲ್ಲಿ ಅದೆಲ್ಲ ಓಡುತ್ತೆ ಅಂತ. ಬಟ್ ಅದು ತುಂಬ ಸಕ್ಕದಾಗಿ ಓಡ್ತು, ಅದು ಖುಷಿ ಆಯಿತು. ಆ್ಯಂಡ್ ದಟ್ ಈಸ್ ವೆನ್ ಐ ವಾಂಟೆಡ್ ಟು ಕಂಟಿನ್ಯೂ ಮೈ ಯೂಟ್ಯೂಬ್ ಜರ್ನಿ. 25ನೇ ಕ್ವಶನ್ನು, ಬ್ರೋ ನಿಮ್ಮ ಈ ಒಳ್ಳೆತನದಿಂದ ಯಾವಾಗ ಕೊಂಡಿದ್ದೀರಾ? ಆ್ಯಂಡ್ ಆ ಸಿಚುವೇಶನ್ನ ಯಾವ್ಯಾವ ಥರ ಫೇಸ್ ಮಾಡಿದ್ದೀರಾ? ಆ್ಯಂಡ್ ಏನು ಮೆಸೇಜ್ ಕೊಡ್ತೀರಾ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ? ವಾ ಬ್ಯೂಟಿಫುಲ್ ಕ್ವಶನ್ ಆ್ಯಂಡ್ ಒಳ್ಳೆ ಕ್ವಶನ್ ನಾಗರಾಜ್ ಬ್ರೋ. ಸೊ ನಿಮ್ಮ ಒಳ್ಳೆತನದಿಂದ ಯಾವಾಗ ಕೊಂಡಿದ್ದೀರಿ? ಯಾವಾಗಲೂ ಓಡಿಸ್ಕೊತಾನೆ. ಅದೇ ಒಳ್ಳೆತನನೇ ಈಗಿನ ಕಾಲದಲ್ಲಿ ಮುಳ್ಳು. ಒಳ್ಳೆಯವರಾಗಿದ್ದರೆ ಬೆಲೆನೇ ಇಲ್ಲ ಗಾಯ್ಸ್. ನೀವು ಯಾರಿಗಾದ್ರೂ ಒಬ್ರದ್ದು ಒಳ್ಳೇದು ಬಯಸ್ತಾ ಇರ್ತೀರಾ, ನೀಟಾಗಿ ಪುಕ ಹೊಡೆದೋಯ್ತಾರೆ. ಎಷ್ಟು ನೀಟಾಗಿ ಪುಕ ಹೊಡೆದೋಯ್ತಾರೆ ಅಂದರೆ ಅಷ್ಟು ನೀಟಾಗಿ ಪುಕ ಹೊಡೆದೋಯ್ತಾರೆ. ಸೊ ವಾಟ್ ಈಸ್ ದ ಒನ್ ಮೋಟಿವೇಶನ್ ಬಿಹೈಂಡ್ ಯು ಟು ಸ್ಟಾರ್ಟ್ ಡೂಯಿಂಗ್ ಡೈಲಿ ವ್ಲಾಗ್ಸ್ ಮಾಡಬೇಕು ಅನ್ನೋದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ ಗೈಸ್. ಏನು ದಿನ ಉಣ್ಣೋದು ತಿನ್ನೋದು ಮಲಗೋದು ಇದನ್ನೆಲ್ಲ ಏನು ತೋರಿಸ್ತೀರ ಅಂತ ಅನಿಸ್ತಾಯಿತ್ತು. ಬಟ್ ಒನ್ ಫೈನ್ ಡೇ ಯೋಚನೆ ಮಾಡಿದೆ, ಪೀಪಲ್ ಆರ್ ಗೆಟಿಂಗ್ ಅಡಿಕ್ಟೆಡ್, ಪೀಪಲ್ ಆರ್ ಯೂಸ್ ಟು ವಾಚ್. ಏನೂ ಇಲ್ಲ ಅಂತ ಹೇಳಿದ್ರು ದೇ ವಾಂಟ್ ಟು ಲಿಸನ್. ಖುಷಿ ಆಗುತ್ತೆ ಅಂತ ಹೇಳಿದ್ರೆ ವೈ ಕಾಂಟ್ ವಿ ಡೂ ಇಟ್? ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಹೊಗ್ಳ್ಕೊತ ಇಲ್ಲ, ಬಿಲ್ಡಪ್ ಹಾಕೊತ ಇಲ್ಲ. ಅವ್ರಿಗೆಲ್ಲ ಮನೆಗೆ ಹೋದ್ಮೇಲೆ ಸ್ಟ್ರೆಸ್ ಇರುತ್ತೆ, ಯಾವುದೋ ಒಂದು ಕೆಲಸದಿಂದ ಬಂದಿರ್ತಾರೆ, ನಿಮ್ಮನ್ನು ವ್ಲಾಗ್ ನೋಡಿದ್ರೆ ಪೀಸ್ ಆಗುತ್ತೆ ಅಂತ. ಸೊ ಆ ಒಂದು ಕಮೆಂಟ್ಸ್ಗಳು ಬರುತ್ತಲ್ಲ, ಆ ಒಂದು ಕಮೆಂಟ್ಸೇ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಮೋಟಿವೇಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಿಮ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಬ್ರೋ ಹೆಂಗಿದೆ ಲೈಫು? ಒಳ್ಳೆ ಕ್ವೆಶನ್ ಬ್ರದರ್. ಲೈಫು 360 ಡಿಗ್ರಿ ಆಗ್ತಾ ಇದೆ, ನಾನು ಅನ್ಸ್ಕೊತಾ ಇದ್ದೀನಿ. ಆದಷ್ಟು ಬೇಗ ವಾಪಸ್ ಲೈಫ್ ಇದೆ. ಸೊ ಇದನ್ನೆಲ್ಲ ಬೀಪ್ ಹಾಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಗೈಸ್, ನಿಮ್ಮ ಲೈಫಿನ ನೆಕ್ಸ್ಟ್ ಗೋಲ್ ಏನು? ಸಣ್ಣ ಆಗೋದು.
ನನ್ನ ಲೈಫ್ ಗುರಿನೇ ಇವಾಗ ಸದ್ಯಕ್ಕೆ ಸಣ್ಣ ಆಗೋದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇನ್ನು ಮಿಕ್ಕಿದೆಲ್ಲ ಸೈಡಿಗೆ ಇದೆ, ಫಸ್ಟ್ ಸಣ್ಣ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಬ್ರೋ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನು ರೀಸನ್ನು? ನಿಮ್ಮ ಫ್ರೆಂಡ್ಸ್ ಬಾಂಡ್ ಯಾವಾಗಲೂ ಇದೇ ಥರ ಇರಲಿ. ಲವ್ ಯು ಬ್ರೋ ಫ್ರಮ್ ಮೈ ಬಾಟಮ್ ಆಫ್ ಮೈ ಅರ್ತ್. ಗೈಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನು ರೀಸನ್ನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲೇ ಇವಾಗ ಏನಿದ್ದಾರೆ ನೀವು ನೋಡ್ತಾ ಇರ್ತೀರ ಅಲ್ಲ, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅವರೆಲ್ಲ ನಾವೆಲ್ಲ ಫ್ರೆಂಡ್ಸು. ಆವಾಗ ನಾವೆಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ನಾವು ಯೂಟ್ಯೂಬ್ ಮಾಡೋಣ ಅಂತ. ನನ್ನ ಹತ್ರ ಇನ್ನೂ ಆ ವಿಡಿಯೋಗಳಿದೆ. ಫಸ್ಟು ವ್ಲಾಗು ನಾನು ಅವರೆಲ್ಲ ಸೇರ್ಕೊಂಡು ಮಾಡಿದ್ದು ಫಸ್ಟು ವ್ಲಾಗು. ನನ್ನ ಹತ್ರ ಒಂದು ಚಿಕ್ಕ ಗೋಪ್ರೋ ಇತ್ತು. ಆ ಗೋಪ್ರೋಲಿ ನಾವು ಒಂದು ಟ್ರಿಪ್ ಹೋಗಿದ್ವಿ, ಎಲ್ಲಿಗೆ, ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಹೋಗಿದ್ವಿ. ಅವಾಗಲೇ ಫಸ್ಟು ವ್ಲಾಗ್ ಶುರು ಮಾಡಿದ್ದು. ಆವಾಗ ಶುರು ಮಾಡಿ ನಾವು ಮಾಡಬೇಕಂತ ಹೋದ್ವಿ. ಬಟ್ ವ್ಲಾಗ್ ಶುರು ಮಾಡಿದ್ದಷ್ಟೇ, ಆಮೇಲೆ ಎಣ್ಣೆ ಹೊಡೆದ್ಬಿಟ್ವಿ, ಆಮೇಲೆ ಎಲ್ಲ ಮಾಡ್ಕೊಬಿಟ್ವಿ. ಯಾವ ವ್ಲಾಗು ಬರಲಿಲ್ಲ, ಏನೂ ಬರಲಿಲ್ಲ, ಆಚೆನೇ ಬರಲಿಲ್ಲ. ವ್ಲಾಗು ಶೂಟ್ ಮಾಡಿದ್ದಷ್ಟೇ, ಅಲ್ಲಿಗೆ ನಿಂತೋಯ್ತು. ಸೊ ಅದಾದಮೇಲೆ ನಿನ್ನ ಕೈಲಿ ಆಗಲ್ಲ ಅಂತ ನನಗೆ ಚಾಲೆಂಜ್ ಮಾಡಿದ್ರು. ನನ್ನ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ ಅಂತ ನಾನು ಚಾಲೆಂಜ್ ತೊಗೊಂಡೆ, ಮಾಡಿದೆ, ಅಷ್ಟೇನೇನಿಲ್ಲ. ಸೊ ಜನ ಇಷ್ಟಪಡ್ತಾ ಇದ್ದೀರಾ, ನಾನು ಅದಕ್ಕೆ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಜಿತ್ ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂತು, ಆರ್ ವಾಟ್ ಮೇಡ್ ಯು ಟು ಸ್ಟಾರ್ಟ್? ನಾನು ಫಸ್ಟು ಯೂಟ್ಯೂಬ್ ಬ್ಲಾಗ್ಸ್ ಮಾಡಬೇಕು ಅಂತ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಯಾರೂ ಮಾಡಿಲ್ಲ, ಇದನ್ನು ಮಾಡಬೇಕು, ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವ್ರು ಮಾಡಿದ್ರು, ನಾನು ಮಾಡಲಿಲ್ಲ ಆವಾಗ. ಯಾಕಂದರೆ ನಮಗೆ ಬೇರೆ ಕೆಲಸಗಳಿತ್ತು, ನಾವು ಕಂಪ್ನಿಗೆ ಹೋಗಬೇಕಾಗಿತ್ತು ಕೆಲಸ. ಯಾಕಂತ ಹೇಳಿದ್ರೆ ನಾವು ಇದನ್ನೇ ನಂಬ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ನಮಗೆ ಬ್ಯಾಕಪ್ ಪವರ್ ಇರಲಿಲ್ಲ. ನಾವು ಅವಾಗ ಬೇರೆ ಇನ್ಯಾವ ಪ್ಲ್ಯಾಟ್ಫಾರ್ಮ್ಸಲ್ಲೂ ಇರಲಿಲ್ಲ. ಟಿಕ್ಟಾಕ್ ಆಗಿರಲಿ, ಮ್ಯೂಸಿಕಲಿ ಆಗಿರಲಿ, ಮೋಜ್ ಆಗಿರಲಿ, ಡಬ್ ಸ್ಮ್ಯಾಶ್ ಆಗಿರಲಿ, ಈ ರೀಲ್ಸ್ ಮಾಡೋದಾಗಿರಲಿ, ಇವು ಯಾವುದು ನಾವು ಮಾಡ್ತಿರ್ಲಿಲ್ಲ ಅವಾಗ. ಸೊ ಆದ್ದರಿಂದ ಅವಾಗ ಮಾಡಿರಲಿಲ್ಲ. ಅದಾದಮೇಲೆ ಯಾವಾಗ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದ್ರು, ಅವಾಗ ನಾವು ಮಾಡಿ ತೋರಿಸಲೇಬೇಕಾಯ್ತು, ಬೇರೆ ಆಪ್ಷನ್ ಇರಲಿಲ್ಲ ನಮಗೆ. ಆ್ಯಂಡ್ ನೆಕ್ಸ್ಟ್ ಕ್ವಶನು, ಒಬ್ಬರು ನಿಮ್ಮ ಫ್ರೆಂಡ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಹೇಗೆ ಕಾಂಪ್ರಮೈಸ್ ಮಾಡ್ಕೊತೀರಾ? ಯಾವ ಫ್ರೆಂಡ್ಸ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಹೇಳಿ, ಎಲ್ಲರ ಮಧ್ಯನೂ ಆಗುತ್ತೆ. ಎಲ್ಲರ ಮಧ್ಯನೂ ಒಂದಲ್ಲ ಒಂದು ಬಂದೇ ಬರುತ್ತೆ. ಯಾಕಂದರೆ ಎಲ್ಲರ ಮೈಂಡ್ ಸೆಟ್ ಒಂದೇ ಥರ ಇಲ್ಲ, ಎಲ್ಲರ ಮೈಂಡ್ ಸೆಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ಆದಾಗ, ಸೊ ನಿಮ್ಗೊಬ್ಬ ವ್ಯಕ್ತಿ ಬೇಕು ಅಂತ ಹೇಳಿದಾಗ, ನಿಮ್ಮ ತಪ್ಪಿಲ್ಲ ಅಂದ್ರೂ ಕೂಡ ಹೋಗಿ ಆ ವ್ಯಕ್ತಿ ಹತ್ರ ಕೂತ್ಕೊಂಡು ಮಾತಾಡಿ ಸಾರ್ಟ್ ಮಾಡ್ಕೊತೀರಾ, ಸಾರಿ ಕೇಳ್ತೀರಾ ಅಂದರೆ ಅದರಲ್ಲಿ ತಪ್ಪೇನಿಲ್ಲ. ಅದನ್ನೇ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾಲ್ವ್ ಮಾಡ್ಕೊಳ್ಳೋದು. ಆವಾಗೂ ಅವ್ರು ಅರ್ಥ ಮಾಡ್ಕೊಂಡು ಬಂದಿಲ್ಲ ನಿಮಗೆ ಕನ್ಸಲ್ಲಿ ತೋರಿಸಿದ್ರೆ ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ ಅಂತ ಬಿಟ್ಬಿಡಿ. ಅಂಡ್ ನೆಕ್ಸ್ಟ್ ಒಬ್ರು ನೀಟಾಗಿ ಕ್ವಶನ್ ಹಾಕಿದ್ದಾರೆ, ವೈ ಮೆನಿ ಪೀಪಲ್ ಆರ್ ನಾಟ್ ಯುವರ್ ಫ್ರೆಂಡ್ಸ್ ನೌ? ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟೆಲ್ ನೇಮ್. ನಾನು ತುಂಬ ಜನ ಕಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ನಾನು ಅವ್ರ ಲೈಫಲ್ಲಿ ಏನೋ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರೋಕ್ಕಾಗಲ್ಲ. ನೋಡ್ಕೊಂಡು ಸುಮ್ಮನಿದ್ರೆ ಅವ್ನ ಫ್ರೆಂಡೇ ಅಲ್ಲ. ಬಟ್ ನೀವು ಹಂಗೇ ಇರಬೇಕು. ನೀವು ಫ್ರೆಂಡ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೇಳಕ್ಕೆ ಹೋಗ್ಬಾರ್ದು. ನೀವು ಹೇಳಿದ್ರೆ ಕೆಟ್ಟವರಾಗ್ಬಿಡ್ತೀರಾ, ಅವರಿಂದ ದೂರ ಹೋಗ್ಬಿಡ್ತೀರಾ. ತಪ್ಪು ಮಾಡ್ತವ್ರೆ ಅಂತ ಗೊತ್ತಾದಾಗ ಮುಚ್ಕೊಂಡಿರಿ, ದಯವಿಟ್ಟು ಹೇಳಕ್ಕೆ ಹೋಗ್ಬಿಡಿ. ಇಲ್ಲಾಂದ್ರೆ ನಂತರ ಆಗ್ಬಿಡ್ತೀರಾ. ಅವ್ರು ತಪ್ಪು ಮಾಡ್ತವ್ರೆ, ಏನಾದರೂ ಮಾಡ್ಕೊಳ್ಳ ಅಂತ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ನೀನು ತಪ್ಪು ಮಾಡ್ತಾ ಇದೆಯಾ ಮಚ್ಚ ಅಂತ ನೀನು ಹೇಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಲೈಫೇ ಅವ್ರು ಗುಮ್ಮುತ್ತೆ. ಅವ್ರು ಗುಮ್ದಾಗ ನೀನು ಹಿಂದೆ ನಿಂತ್ಕೊಂಡು ಸ್ಮೈಲ್ ಕೊಡ್ತಾರೆ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ನಿನ್ಗೆ ಗೊತ್ತಿರುತ್ತೆ ಗುಮ್ಮುತ್ತೆ ಅಂತ. ಅವ್ರು ಗುಮ್ಸ್ಕೊಂತಾರ, ನೀನು ಸ್ಮೈಲ್ ಕೊಡು. ಅವಾಗ ಬಾ ಮಚ್ಚ ಪರವಾಗಿಲ್ಲ, ನಾನಿದ್ದೀನಿ, ನಿಂಗೆ ಸಮಾಧಾನ ಮಾಡ್ತೀನಿ ಅಂತ ಸಮಾಧಾನ ಮಾಡಿ. ಆವಾಗ ನಿಮಗೆ ಬೆಲೆ ಇರುತ್ತೆ. ನೀವು ಯಾವಾಗ ಹೇಳ್ತೀರಾ ನೋಡಿ, ನೀನು ತಪ್ಪು ಮಾಡ್ತಾ ಇದೆಯಾ ಮಚ್ಚ, ಅದನ್ನು ಮಾಡಬೇಡ ಅಂತ ಹೇಳ್ತೀರಾ, ಅವಾಗ ನಿಮ್ಮಂಥ ಕೆಟ್ಟವ್ನು ಯಾರಿರಲ್ಲ. ಅದೊಂದೇ ಪ್ರಾಬ್ಲಮ್. ನನ್ನ ಲೈಫಲ್ಲಿ ಇವತ್ತಿನವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೋಗ್ತೀನಿ. ಅವ್ರಿಗೆ ಒಳ್ಳೇದಾಗಿದೆ, ಒಂದು ಅವ್ರು ನನ್ನಿಂದ ದೂರ ಆಗ್ತಾರೆ, ಇಲ್ಲ ಒಂದು ಅವ್ರಿಗೆ ಒಳ್ಳೇದಾಗುತ್ತೆ. ಲೈಫಲ್ಲಿ ಇದುವರೆಗೂ ಹೆವಿ ರಿಗ್ರೆಟ್ ಆಗಿರೋ ವಿಷಯ ಯಾವುದು? ಲೈಫಲ್ಲಿ ಹೆವಿ ರಿಗ್ರೆಟ್ ಆಗಿರೋ ವಿಷಯ ಯಾವುದು ಅಂತ ಹೇಳಿದ್ರೆ, ಅರ್ಹತೆ ಇಲ್ಲದೆ ಇರೋರಿಗೆ ನಮ್ಮ ಅಮೂಲ್ಯವಾದ ಸಮಯ ಕೊಟ್ಟವಲ್ಲ, ಅದೇ ಹೆವಿ ರಿಗ್ರೆಟ್ ಆಗಿರೋದು. ಅದೇ ಸಮಯ ನಮ್ಮ ತಂದೆ ತಾಯಿಗೋ ಇಲ್ಲ ನಮಗೆ ಕೊಡ್ಕೊಂಡಿದ್ರು ನಾವು ಇನ್ನೂ ಇಲ್ಲ ತುಂಬ ಮೇಲೆ ಹೋಗ್ತಾಯಿದ್ವಿ. ಅವ್ರು ಬೆಳಿಬೇಕು, ಅವ್ರು ಇನ್ನೊಂದೇನೋ ಮಾಡಬೇಕು ಅನ್ನೋದು ನಮ್ಮ ಕೆಲಸಗಳೆಲ್ಲ ಬಿಟ್ಟು ಅವ್ರಿಗೆ ಮಾಡ್ಕೊಡೋಕೆ ಹೋಗ್ತೀವಲ್ಲ, ಅದು ಗುಂಬಿಡುತ್ತೆ ನಿಮಗೆ. ಲೈಫಲ್ಲಿ ಸೇವಿಂಗ್ಸ್ ಎಷ್ಟು ಇಂಪಾರ್ಟೆಂಟು? ವೆರಿ ವೆರಿ ಇಂಪಾರ್ಟೆಂಟು. ನಾನು ಮಾಡಿಲ್ಲ, ಬಟ್ ಅದು ವೆರಿ ವೆರಿ ಇಂಪಾರ್ಟೆಂಟು. ನೀವು ಕಷ್ಟ ಅಂತ ಬಿದ್ದಾಗ ಯಾವನೂ ಬರೋಲ್ಲ ಗೈಸ್, ಯಾವನೂ ಬರೋಲ್ಲ. ನಿಮ್ಗೆ ಬೇಕು ಅಂತ ಹೇಳಿದಾಗ, ನಿಮಗೆ ಮನ್ಸಿಗೆ ಬಂದಾಗ, ಬೇಕು ಅಂದಿದ್ದು ತೊಗೋಬೇಕು ಅಂದಾಗ ನಿಮ್ಮ ಸೇವಿಂಗ್ಸೇ ಇಂಪಾರ್ಟೆಂಟು. ಸೊ ದಯವಿಟ್ಟು ನೀವೊಂದು ಪಾಲಿಸಿ ಇಟ್ಕೊಳ್ಳಿ, ಇಷ್ಟು ಸೇವ್ ಮಾಡಬೇಕು ಅಂತ ಅಷ್ಟು ಸೇವ್ ಮಾಡಿ, ಮಿಕ್ಕಿದ್ರಲ್ಲಿ ಮಜಾ ಮಾಡಿ. ಹಾಯ್ ಸುಜಿತ್ ಬ್ರೋ, ನಿಮ್ಮ ವೀಡಿಯೋಸ್ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ನನಗೆ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನೀವು ಕಲಿತ ಅತ್ಯಂತ ದೊಡ್ಡ ಪಾಠ ಯಾವುದು ಮತ್ತು ಅದನ್ನು ಯಾಕೆ ಎಲ್ಲರೂ ತಿಳ್ಕೋಬೇಕು ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಉತ್ತರಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಅತ್ಯಂತ ಒಳ್ಳೆ ಪಾಠ, ದೊಡ್ಡ ಪಾಠ ಯಾವುದಂದರೆ, ಎಲ್ಲರೂ ನಮ್ಮವರು ಅಂತ ಅನ್ಕೊತೀವಲ್ಲ, ಅಲ್ಲ, ಯಾರೂ ನಮ್ಮವರಲ್ಲ, ನಾವು ಮಾತ್ರ ನಮ್ಮವರು. ನಮ್ಮವ್ರು ಮಾತ್ರ ನಮ್ಮವರು. ಎಲ್ಲರೂ ನಮ್ಮವರು ಅಂತ ಅಂದ್ಕೊಂಡು ನೀವು ಯಾವಾಗ ನಿಮಗೆ ಕೊಡಬೇಕಾಗಿರೋ ಟೈಮ್ನ ನೀವು ಅವ್ರಿಗೆ ಕೊಡ್ತೀರಲ್ಲ, ಆವಾಗ ಅವ್ರು ನಿಮ್ಮ ಮುಖ ಹೊಡೆದೋಯ್ತಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಯಾರಿಗೂ ನೀವು ಒಳ್ಳೇದು ಮಾಡಬೇಕು ಅಂತ ಹೋಗಲೇಬೇಡಿ. ಎಷ್ಟೊಂದು ಜನ ಜಗಳ ಆಡ್ತಾ ಇರ್ತಾರೆ. ಯಾಕೆ ಯಾರು ಬಿಡ್ಸೋಕ್ಕೆ ಹೋಗಲ್ಲ ಅಂದರೆ,
ನೀವು ಬಿಡ್ಸೋಕೆ ಹೋದ್ರೇ ಕೆಟ್ಟವರಾಗ್ಬಿಡ್ತೀರಾ. ಬಿಡ್ಸೋಕೆ ಹೋದಾಗ ಅವರು ಇಬ್ಬರು ಜಗಳ ಆಡ್ತಾರೋ ಸೇರ್ಕೊಂಡು ನಿಮ್ಗೆ ಹೊಡೆದು ಬಿಡ್ತಾರೆ. ಸೊ ಇದು ಕೆಲವೊಂದ್ರಲ್ಲಿ ಒಳ್ಳೆಯದು, ಕೆಲವೊಂದ್ರಲ್ಲಿ ತಪ್ಪು. ಬ್ರೋ ಲೈಫಲ್ಲಿ ಏನೋ ಮಾಡಿದ್ದೀನಿ ಅಂತ ಅನಿಸಿದ್ವಿ ಯಾವಾಗ ಲೀವಿಂಗ್ ಸಬ್ಸ್ಕ್ರೈಬರ್ಸ್ಲು. ಇನ್ನೂ ಏನೋ ಆ ಥರದ್ದು ಮಾಡಿಲ್ಲ, ಏನೋ ಅನಿಸಿಲ್ಲ. ಅನಿಸ್ತಾ ಖಂಡಿತವಾಗ್ಲೂ ಹೇಳ್ತೀನಿ ಬ್ರೋ ಎವ್ರಿ ಟೈಮ್ ಐ ವಾಚ್ ಯುವರ್ ವೀಡಿಯೋಸ್ ಐ ಡ್ರೀಮ್ ಆಫ್ ಲಿವಿಂಗ್ ಅ ಲೈಫ್ yours full of happiness, travel, great friends and unforgettable moments. What advice would you give to who's just started nothing, and how do you manage your work, money and all personal struggle? ಆ್ಯಂಡ್ ಎಷ್ಟೊಂದು ನನಗೆ ಅನಿಸ್ತಾ ಇರುತ್ತೆ ಗೈಸ್, ನೀವು ನೋಡಿರೋ ಥರ ಲೈಫು ನಮ್ಮದಲ್ಲ. ಸೋಷಿಯಲ್ ಮೀಡಿಯಾನ ಅದೇನಿರುತ್ತಲ್ಲ, ಇದು ತೋರಿಕೆ ಜೀವನ. ನಾವು ನಿಮಗೆ ನಮ್ಮ ಲೈಫಲ್ಲಿ ಏನು ಒಳ್ಳೇದಾಗ್ತೈತೆ, ನಾವು ಸೂಪರಾಗಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ನಾವು ಚಿತ್ರಾನ್ನ ತಿಂತಾಯಿದ್ರು ನಾವು ನೀವು ಬಿರಿಯಾನಿ ತಿಂತಾಯಿದ್ದೀವಿ ಅಂತ ಅವ್ರು ತೋರಿಸ್ತಾ ಇದ್ದೀವಿ. ಯಾರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಥರ ನೋಡಿ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ, ಇನ್ಕ್ಲೂಡಿಂಗ್ ಮೀ. ನಾವು ಹಂಗಿರಲ್ಲ. ನಮ್ಮ ಪರ್ಸ್ನಲ್ ಲೈಫೇ ಬೇರೆ ಥರ ಇರುತ್ತೆ. ಆ್ಯಂಡ್ ಎಲ್ಲರಿಗೂ ಇವಾಗ ನಾವೆಲ್ಲಾದರೂ ಆಚೆ ಬಂದು ಎಲ್ಲಾದರೂ ನಿಂತ್ಕೊಂಡು ನೋಡಿದ್ರೆ ನಾನು ಚಡ್ಡಿ ಟೀ ಶರ್ಟ್ ಹಾಕೊಂಡು ರೋಡಲ್ಲಿ ಅಲಿತಾ ಇರ್ತೀನಿ. ಸೊ ಎಲ್ಲರ ಲೈಫು ಹಂಗಿರಲ್ಲ. ನಾವು ತೋರಿಕೆ ಜೀವನನೇ ಬೇರೆ, ಸೊ ಒಳಗಡೆ ಇರೋ ಲೈಫೇ ಬೇರೆ. ಇವಾಗ ನಾವು ಎಲ್ಲರನ್ನೂ ನಗ್ಸಕ್ಕೆ ನೋಡ್ತೀವಿ. ಒಂದೊಂದು ಸರಿ ನನಗೆ ನನಗೆ ನಗ್ಸೋರು ಯಾರಿರಲ್ಲ. ತುಂಬ ಲೋನ್ಲಿನೆಸ್ ಫೀಲ್ ಆಗಿಬಿಡುತ್ತೆ. ಒಬ್ಬನೇ ಇದ್ದಾಗ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಹಂಗೆ ತೋರಿಕೆ ಜೀವನನೇ ಬೇರೆ, ರಿಯಲ್ ಜೀವನನೇ ಬೇರೆ. ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಯಾರನ್ನೂ ಅಳಿಯೋಕ್ಕೆ ಹೋಗ್ಬಿಡಿ. ನಾಟ್ ಓನ್ಲಿ ಮೀ, ಎಲ್ಲರ ಲೈಫು ಹಂಗೆ ಇರುತ್ತೆ ಆಲ್ಮೋಸ್ಟ್. ಬ್ರೋ ಆದಿತ್ಯ ಅವರು ನಿಮ್ಮ ವ್ಲಾಗಲ್ಲಿ ಕಾಣಿಸ್ಕೊತಲ್ಲ, ಯಾಕೆ ಆನ್ಸರ್ ಮಾಡಿ. ಆವಾಗಲೇ ಹೇಳಿದೆ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲರೂ ಮದುವೆ ಆಗಬೇಕು, ಅವ್ರವ್ರ ಕಮಿಟ್ಮೆಂಟ್ಸ್ ಇರುತ್ತೆ ಅಷ್ಟೇ, ಏನೇನಿಲ್ಲ. ಅವ್ರವ್ರ ಸ್ಟಾಪ್ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ ಗೈಸ್. ನಾಟ್ ಓನ್ಲಿ ಅಬೌಟ್ ಆದಿತ್ಯ ಇಳ್ಕೊಂಡು ಹೋಗಿಲ್ಲ ಅಂತೇನಿಲ್ಲ. ಇಲ್ಲೇ ಪಕ್ಕದಲ್ಲೇ ಮೇಲೆ ಮನೆ ಫೋನ್ ಮಾಡಿದ್ರೆ ಇವಾಗೂ ಓಡ್ಬೋತಾನೆ. ಸೊ ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಬಟ್ ಎಲ್ಲರೂ ಅವ್ರವ್ರ ಲೈಫು ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ, ಅವ್ರವ್ರ ಸ್ಟಾಪ್ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ. ಯಾರು ನಮ್ಮ ಜೊತೆ ಇರಬೇಕು, ಯಾರು ನಮ್ಮ ಜೊತೆ ಜರ್ನಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೇ. ಆರ್ ಯು ಗೋಯಿಂಗ್ ಟು ಬಿಗ್ ಬಾಸ್? ಸದ್ಯಕ್ಕೇನೋ ಪ್ಲ್ಯಾನ್ ಇಲ್ಲ, ಫ್ಯೂಚರಲ್ಲಿ ನೋಡೋಣ. ಸುಜಿತ್ ನಿಮ್ಮ ಬ್ರೇಕಪ್ ಸ್ಟೋರಿ ಹೇಳಿ. ಮುಂಚೆ ಯಾವುದೋ ಒಂದು ವೀಡಿಯೋ ಹೇಳಿದ್ದೀನಿ, ಹೋಗಿ ನೋಡಪ್ಪ. ಇವಾಗ ಸದ್ಯಕ್ಕೆ ಹೇಳಿದ್ರೆ ಮತ್ತೆ ಸೈಕ್ ಆಗ್ಬಿಡ್ತೀನಿ. ಕ್ವಾಲಿಟೀಸ್ ಯು ಲುಕಿಂಗ್ ಫಾರ್ ಯುವರ್ ಫ್ಯೂಚರ್ ವೈಫ್ ಟು ಹ್ಯಾವ್? ಸದ್ಯಕ್ಕೆ ಏನೂ ಇಲ್ಲ, ಮದುವೆ ಆಗಬಾರ್ದು ಅಂತ ನೆನ್ಕೊಂಡಿದ್ದೀನಿ. ಕ್ವಾಲಿಟೀಸ್ ಏನು ನೋಡೋಣ, ಸುಮ್ಮನಿರಪ್ಪ. ಡ್ರೀಮ್ ಡೆಸ್ಟಿನೇಷನ್ ಯು ಡ್ರೀಮ್ಡ್ ಇನ್ ಚೈಲ್ಡ್ಹುಡ್? ಡ್ರೀಮ್ ಡೆಸ್ಟಿನೇಷನ್ ಅಂತ ಏನಿಲ್ಲ ಆ್ಯಸ್ ಆಫ್ ನಾವು ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ಡ್ರೀಮ್ಸಲ್ಲಿ ಬರೋ ಥರನೇ ಹೋಗ್ತೀವಿ. ಅದೇ ಡ್ರೀಮ್ ಡೆಸ್ಟಿನೇಷನು. ನೀಡ್ ಎ ಚಾಲೆಂಜ್ ವಿಡಿಯೋ ಇನ್ವೈಟಿಂಗ್ ಆಲ್ ಯುವರ್ ಫ್ರೆಂಡ್ಸ್? ಎಸ್, ಡೆಫಿನೆಟ್ಲಿ, ಆದಷ್ಟು ಬೇಗ. ಹೌ ಮೆನಿ ಪ್ರಪೋಸಲ್ಸ್ ಯು ಹ್ಯಾವ್ ರಿಸೀವ್ಡ್ ಟಿಲ್ ನೌ? ಯಾರು ಕೇಳಿರೋದಿದ್ದು? ಲೆಕ್ಕ ಹಾಕೊಂಡಿಲ್ಲ, ಬಟ್ ಬಂದಿದೆ. ಹೌ ಮೆನಿ ಗರ್ಲ್ಸ್ ಡಿಡ್ ಯು ಫೆಲ್ ಇನ್ ಲವ್ ವಿತ್? ಹೇಳಲ್ಲ ಇದೆಲ್ಲ, ಯಾಕೆ ಹೇಳಬೇಕು? 5 ಸೀಕ್ರೆಟ್ಸ್ ಟು ಬಿ ರಿವೀಲ್ಡ್ ಇನ್ ಪಬ್ಲಿಕ್ ವಿಚ್ ಹ್ಯಾಸ್ ನೆವರ್ ಶೋನ್ ಇನ್ ವಿಡಿಯೋ. 5 ಸೀಕ್ರೆಟ್ಟು ವಿಡಿಯೋದಲ್ಲಿ ತೋರಿಸ್ದೇ ಇರೋದು ಯಾವ್ದು ಅಂತ ಹೇಳಿದ್ರೆ, ಅದೇ ಕುಡ್ದು ಮಜಾ ಮಾಡಿರೋದೆ. ಇನ್ನೇನು ವಿಡಿಯೋದಲ್ಲಿ ಇನ್ನೇನಿಲ್ಲ. 5 ಸೀಕ್ರೆಟ್ಸ್ ಸಹಾಯ ಮಾಡಿರೋದನ್ನ ತೋರಿಸಿಲ್ದೇ ಇರೋದು, ಆಮೇಲೆ ಕುಡ್ದು ಮಜಾ ಮಾಡಿರೋದು. ಅದು ಬಿಟ್ಟರೆ ಒಬ್ಬೊಬ್ಬರು ಯಾರ್ಯಾರನ್ನ ತೋರಿಸ್ಬಾರ್ದು ಅವ್ರನ್ನ ತೋರಿಸ್ದೇ ಇರೋದು ಅಷ್ಟೇ, ಇನ್ನೇನಿಲ್ಲ. ವರ್ಸ್ಟ್ ಸೀನ್ಸ್ ಹ್ಯಾಪೆಂಡ್ ಇನ್ ಯುವರ್ ಲೈಫ್? ವರ್ಸ್ಟ್ ಸೀನ್ ಅಂತ ಹೇಳಿದ್ರೆ, ಒಂದು ವಿಷಯನೇ ಇಲ್ಲದೆ ಜಗಳ ಆಡಿದ್ದು. ಹೋದ ವರ್ಷ ಅಲ್ಲ, ಅದ್ರ ವರ್ಷ ಡಿಸೆಂಬರಲ್ಲಿ ವಿಷಯನೇ ಇರಲಿಲ್ಲ ಗೈಸ್. ಸ್ಟೋರಿ ಆಫ್ ಹೌ ಯುವರ್ ಫ್ರೆಂಡ್ಸ್ ಹ್ಯಾಪೆಂಡ್ ಅಟ್ ಸ್ಟಾರ್ಟಿಂಗ್? ಎಲ್ಲ ಹಂಗೆ ಕಾಲೇಜ್ ಫ್ರೆಂಡ್ಸು ಹಂಗಂಗೆ ಫ್ರೆಂಡ್ ಆಗೋದ್ವಿ. ಫ್ರೆಂಡ್ಸ್ ಹಿಂಗಾಯ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಸಿಂಧುನ ಯಾಕೆ ಅಷ್ಟು ಜನ ಕಾಲು ಎಳಿತೀರಾ ಗ್ಯಾಂಗಲ್ಲಿ? ಬಿಕಾಸ್ ಶಿ is CSK ಫ್ಯಾನ್, ಅದಕ್ಕೋಸ್ಕರ ಕಾಲು ಎಳಿತೀವಿ. ಹೌ ಮಚ್ ಈಸ್ ಯುವರ್ ಹೈಯೆಸ್ಟ್ ರೆವೆನ್ಯೂ ಫಾರ್ ಎ ಯೂಟ್ಯೂಬ್ ವೀಡಿಯೋ? ಇನ್ನೂ ಆ ಥರ ಯಾವುದು ನೋಡಿಲ್ಲ. ಮೋಸ್ಟ್ಲಿ ಮಾಜಿ ಪ್ರೇಸಿಗಿರ್ಬೋದು, $150-200 ಬಂದಿದೆ. ಹೌ ಯೂಟ್ಯೂಬ್ ಚೇಂಜ್ಡ್ ಯುವರ್ ಲೈಫ್? ಇಟ್ changed a lot thanks to YouTube. Interested in buying stake in RCB as you are die-hard fan of it? ಖಂಡಿತವಾಗ್ಲೂ ಹ್ಞೂ ಅಂದರೆ RCBನೇ ತಗೊಂಬಿಡೋಣ. ಅಷ್ಟು ದುಡ್ಡಿಲ್ಲ, ಬಟ್ in future if I make, definitely. Reveal all your credit cards and tell us how you manage money. ಏನು 1-2 ಕ್ರೆಡಿಟ್ ಕಾರ್ಡ್ಗಳು ಬೇಜಾನ್ ಐತೆ. If no YouTube, photography, brand sponsor, what is the one thing you get source of income in, and what is your hobby? And it's your hobby. ಡಾಗ್ ಟ್ರೈನಿಂಗು, ಡಾಗ್ ಬ್ರೀಡಿಂಗು, ಏನು ಸಿಗ್ತಾ ಇದೆಲ್ಲ ಮಾಡ್ತೀನಿ. ಅದು ಇದು ಅಂತೆಲ್ಲ ನಾಳೆ ಕರ್ಕೊಂಡೋಗಿ ಯಾವುದಾದ್ರೂ ಗೊತ್ತಿಲ್ಲದೆ ಇರೋ ಊರಲ್ಲಿ ಬಿಟ್ಬಿಟ್ಟು ಬಂದರೂ ಅಲ್ಲೇ ಜೀವನ ಮಾಡ್ಕೊಂಡು ಸಂಸಾರ ಮಾಡಿಬಿಡ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಯಾಕೆ ದುಬೈಗೆ ಹೋಗಿಲ್ಲ ಇನ್ನು? ದುಬೈ ಇಸ್ ಮೈ ಡ್ರೀಮ್ ಸಿಟಿ. ಇವ್ರುಗಳೆಲ್ಲ ಹೋಗೋಕ್ಕೂ ಮುಂಚೆನೇ ನಾನು ದುಬೈಗೆ ಹೋಗಿದ್ದೀನಿ, ಬಟ್ ಅವಾಗ ನಾನು ಇನ್ನೂ ವ್ಲಾಗ್ ಮಾಡ್ತಾ ಇರಲಿಲ್ಲ. ದುಬೈಲೇ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೀವಿ ನಾವು, ಜಮಾನ್ದಲ್ಲೇ ಹೋಗಿ. ಇಫ್ ಯು ಗೆಟ್ ಎ ಚಾನ್ಸ್ ಟು ಮೀಟ್ ವಿರಾಟ್ ಕೊಹ್ಲಿ, ವಾಟ್ ಈಸ್ ದ ಫಸ್ಟ್ ಥಿಂಗ್ ಯು ಸೇ ಟು ಹಿಮ್? ವಿರಾಟ್ ಕೊಹ್ಲಿನ ನಾನು ಒಂದು 4-5 ಸರಿ ಮೀಟ್ ಮಾಡಿದ್ದೀನಿ, ಬಟ್ ಒಂದು ಸರಿನೂ ಮಾತಾಡ್ಸಿಲ್ಲ. ಎಷ್ಟು ಹತ್ರದಲ್ಲಿ ಮೀಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ವಿರಾಟ್ ಕೊಹ್ಲಿ ಹಿಂಗೆ ನಾನು ಹಿಂಗೆ ಅಂದಿದ್ದೀನಿ, ಸ್ಮೈಲ್ ಕೊಟ್ಟಿದ್ದೀನಿ, ಅವರು ಸ್ಮೈಲ್ ಕೊಟ್ಟವ್ರೆ ಅಷ್ಟೇ. ಬಟ್ ಯಾಕೆ ಮಾತಾಡ್ಸಿಲ್ಲ ಅಂದರೆ, ಅದೊಂಥರ ಆ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಮಾತಾಡ್ಸಿಲ್ಲ. ವಿಚ್ ವಿಡಿಯೋ ಆಫ್ ಯುವರ್ಸ್ ಇಸ್ ಪರ್ಸ್ನಲ್ ಫೇವ್ರೇಟ್? ಹೇಳಿದ್ನಲ್ಲ, ಮಾಜಿ ಪ್ರೇಯಸಿ. ವಾಟ್ ಈಸ್ ಯರ್ ಬಿಗ್ಗೆಸ್ಟ್ ಡ್ರೀಮ್ ಆಸ್ ಎ ಯೂಟ್ಯೂಬರ್? ನಾನೆಲ್ಲ ಸಬ್ಸ್ಕ್ರೈಬರ್ಸು ಪ್ರೌಡಾಗಿ ಹೇಳ್ಕೋಬೇಕು, ನಾನು ಸುಜಿತ್ ಗೌಡ್ರ ಸಬ್ಸ್ಕ್ರೈಬರ್ ಅಂತ. ಹಿಂಗಿರುತ್ತಲ್ಲ, ಆ ಸುಜಿತ್ ಗೌಡ್ರ ಸಬ್ಸ್ಕ್ರೈಬರ್ಸ್ ಅಂದ್ರೆ ಅವ್ರಿಗೊಂದು ಬೆಲೆ ಸಿಗಬೇಕು, ಆ ಥರ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಹೂ ಈಸ್ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇನ್ ಲೈಫ್?
ನಾನು ಯಾರನ್ನೂ ಪೂರ್ತಿಯಾಗಿ ತೊಗೊಂಡಿಲ್ಲ, ಸ್ಫೂರ್ತಿಯಾಗೂ ತೊಗೊಂಡಿಲ್ಲ. ಸೊ ಯಾರು ಇನ್ಸ್ಪಿರೇಷನ್ ಇಲ್ಲವೇ ಇಲ್ಲ, ನನಗೆ ನಾನೇ. ನಮ್ಮ ಕಷ್ಟಗಳೇ ನಮ್ಗೆ ಇನ್ಸ್ಪಿರೇಷನ್. ವಾಟ್ ಈಸ್ ದ ಒನ್ ಥಿಂಗ್ ಪೀಪಲ್ ಮಿಸ್ಅಂಡರ್ಸ್ಟುಡ್ ಅಬೌಟ್ ಯು? ಎಸ್, ಮೆನಿ ಪೀಪಲ್ ವಿಲ್ ಮಿಸ್ಅಂಡರ್ಸ್ಟ್ಯಾಂಡ್ ಅಬೌಟ್ ಮೀ. ಸುಜಿತ್ ಇಸ್ ಮನಿ ಮೈಂಡೆಡ್. ನೋಪ್, ಐ ಆಮ್ ನಾಟ್ ಮನಿ ಮೈಂಡೆಡ್. ಇಫ್ ಯು ಕೊಲಾಬ್ರೇಟ್ ವಿತ್ ಎನಿ ಯೂಟ್ಯೂಬರ್, ಹೂ ವುಡ್ ಇಟ್ ಬಿ? ಆ್ಯಸ್ ಆಫ್ ನೌ ಆ ಥರ ಯಾವುದೂ ಇಲ್ಲ, ಪ್ಲ್ಯಾನ್ ಇಲ್ಲ, ನೋಡೋಣ ಫ್ಯೂಚರಲ್ಲಿ. ವಾಟ್ ಈಸ್ ಯುವರ್ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ವೈಲ್ ಶೂಟಿಂಗ್ ಅ ವಿಡಿಯೋ? ನಾವು ನಗಾಡೋದು, ಎಷ್ಟು ಮಜಾ ಮಾಡಿರ್ತೀವಿ, ಎಷ್ಟು ಕಾಲ ಎಳ್ದಿರ್ತೀವಿ ಒಂದು ವೀಡಿಯೋ ಮಾಡೋಕ್ಕೂ ಮುಂಚೆ ಅಂತ ಹೇಳಿದ್ರೆ, ನೀವೇನು ನೋಡ್ತಿರಲ್ಲ ಒಂದು ವೀಡಿಯೋ ಯೂಟ್ಯೂಬಲ್ಲಿ, ವ್ಲಾಗಲ್ಲಿ, ಅದ್ರಲ್ಲಿ ಹಾಕೋದು ಬರೀ 10 to 20% ಅಷ್ಟೇ. 80% ವೀಡಿಯೋ ಎಗರಿಸ್ಬಿಟ್ಟಿರ್ತೀವಿ. ಅದರಲ್ಲೆಲ್ಲ 80% ವೀಡಿಯೋ ಫುಲ್ ರಾ ಕಂಟೆಂಟ್ ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ಇಫ್ ಯೂಟ್ಯೂಬ್ ಡಸಂಟ್ ಎಕ್ಸಿಸ್ಟ್, ವಾಟ್ ಯು ಡು ಬಿ ಡೂಯಿಂಗ್? ಆರಾಮಾಗಿ ನಾವು ಫೋಟೋಗ್ರಫಿ ಮಾಡ್ಕೊಂಡು ಏನು ಸಿಗ್ತಾಯಿದೆ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಿದ್ದೆ. ವಿಚ್ ಪ್ಲೇಸ್ ಇಸ್ ಅ ಟಾಪ್ ಆಫ್ ಯುವರ್ ಟ್ರಾವೆಲ್ ಬಕೆಟ್? ನನಗೆ ಎಲ್ಲ ಕಡೆ ಹೋಗಿ ಸ್ಕೂಬಾ, ಸ್ಕೈ ಡೈವಿಂಗು, ಸ್ನೋಬೋರ್ಡಿಂಗ್ ಮಾಡಬೇಕಂತ ಆಸೆ. ಆ ಥರ ಪ್ಲೇಸಲ್ಲೇನಿಲ್ಲ ಸದ್ಯಕ್ಕೆ. ಆ್ಯಸ್ ಆಫ್ ನೋ US, ಯಾಕಂದರೆ US ವೀಸಾ ಸಿಗೋದು ಕಷ್ಟ ಅಲ್ವಾ, ಅದಕ್ಕೆ US. ವಾಟ್ ಈಸ್ ದ ಒನ್ ವಿಡಿಯೋ ದಟ್ ಯು ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಮೇಕ್ ಬಟ್ ಹ್ಯಾವಂಟ್? ಬೇಜಾನೈತೆ. ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದನ್ನು ಮಾಡೋಕ್ಕಾಗಿಲ್ಲ. ಅದು ರೀಸೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಬಟ್ ಇನ್ನೂ ನೆಕ್ಸ್ಟ್ ಲೆವೆಲ್ ಡಾಕ್ಯುಮೆಂಟ್ರಿ ಮಾಡಬೇಕು ಅನ್ನೋ ಆಸೆ, ಬಟ್ ಆದಷ್ಟು ಬೇಗ ಮಾಡ್ತೀನಿ. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್ ಆಸ್ ಎ ಕಾಂಟೆಂಟ್ ಕ್ರಿಯೇಟರ್? ನಾಳೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ದೊಡ್ಡ ಚಾಲೆಂಜ್ ಗೈಸ್. ವಿಚ್ ಸೆಲೆಬ್ರಿಟಿ ವುಡ್ ಯು ಲವ್ ಟು ಹ್ಯಾವ್ ಇನ್ ಒನ್ ಆಫ್ ಯುವರ್ ವಿಡಿಯೋಸ್? ವಿರಾಟ್ ಕೊಹ್ಲಿ. ಯಾವ ಸೆಲೆಬ್ರಿಟೀಸ್ ಅಂತ ಕೇಳ್ತೀರಾ? ಅಣ್ಣ ಒಂದ್ಸರಿ ನಮ್ಮ ವಿಡಿಯೋದಲ್ಲಿ ಬಂದರೆ ಹೆಂಗಿರುತ್ತೆ ಸ್ಕೆಚ್ ಹಾಕಿ. ವಾಟ್ ಈಸ್ ದ ಒನ್ ಪೀಸ್ ಆಫ್ ಅಡ್ವೈಸ್ ವುಡ್ ಯು ಗಿವ್ ಟು ಸಮ್ ಒನ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಟುಡೇ? ದಯವಿಟ್ಟು ಮಾಡಬೇಡಿ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತೀರಾ, ಯಾಕಂದರೆ ಊರವರೆಲ್ಲ ಮಾಡ್ತಾವ್ರೆ. ಎಲ್ಲರೂ ಮಾಡೋದನ್ನ ಮಾಡಿದ್ರೆ ನಿಮಗೆ ಬೆಲೆ ಇರಲ್ಲ. ಇಫ್ ಸಮ್ ಒನ್ ಕುಡ್ ರಿಲೀವ್ ಯುವರ್ ಒನ್ ಡೇ ಆಫ್ ಯುವರ್ ಲೈಫ್, ವಿಚ್ ಡೇ ವುಡ್ ಯು ಚೂಸ್? ನನ್ನ ಕಷ್ಟ ಪಟ್ಕೊಂಡು ಅವಾಗಿದ್ನಲ್ಲ, ಒಂದೊಂದು ಹೊತ್ತು ಊಟ ಇಲ್ಲದೆ ಜೀವನ ಮಾಡ್ತಿದ್ವಲ್ಲ, ಆ ದಿನಗಳು. ವಿಚ್ ಕಮೆಂಟ್ ಫ್ರಮ್ ಎ ಸಬ್ಸ್ಕ್ರೈಬರ್ ಹ್ಯಾಸ್ ಸ್ಟೇಡ್ ಇನ್ ಅವರ್ ಹಾರ್ಟ್? ಒಂದು ಕಮೆಂಟ್ ಅಂತ ಏನಿಲ್ಲ, ಎಲ್ಲ ಕಮೆಂಟ್ಗಳು ಇಲ್ಲೇ ಇರುತ್ತೆ. ಯಾಕಂದರೆ ನಾನು ಎಲ್ಲ ಕಮೆಂಟ್ಗಳನ್ನೂ ಓದ್ತೀನಿ. ಸೊ ಇಷ್ಟು ಪ್ರೀತಿಯಿಂದ ಕಮೆಂಟ್ಗಳು ಬರುತ್ತೆ ಒಂದೊಂದು ಕಮೆಂಟ್ಗಳು ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಪ್ರೀತಿಯಿಂದ ಬರುತ್ತೆ. ವಾಟ್ ಈಸ್ ದ ಒನ್ ಥಿಂಗ್ ಯು ಆರ್ ಕರೆಂಟ್ಲಿ ವರ್ಕಿಂಗ್ ಆನ್ ದಟ್ ಯುವರ್ ಆಡಿಯನ್ಸ್ ಡಸಂಟ್ ನೋ ಅಬೌಟ್? ನಾನು ಸಣ್ಣ ಆಗದೆ, ಅದು ಎಲ್ಲರಿಗೂ ಗೊತ್ತು, ಬಟ್ ಆಗ್ತಾಯಿಲ್ಲ ಅಷ್ಟೇ. ಇಫ್ ಯು ವುಡ್ ಟ್ರಾವೆಲ್ anywhere tomorrow with unlimited budget, where would you go? Monaco, ಪಕ್ಕಾ. ವಾಟ್ ಈಸ್ ದ ಒನ್ ಕ್ವಶನ್ ಯು ವಿಶ್ ಯುವರ್ ಸಬ್ಸ್ಕ್ರೈಬರ್ ವುಡ್ ಆಸ್ಕ್ ಯು? ಮದುವೆ ಯಾವಾಗ ಅಂತ ಕೇಳ್ತಾರೆ ಅಷ್ಟೇ, ನೀನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನು, ಡೂ ಯು ಲೈಕ್ ಟು ಸ್ಟಾರ್ಟ್ ಎ ಕ್ಯಾಫೆ ಬಿಸ್ನೆಸ್ ವಿತ್ ವಿನಯ್ ಬ್ರೋ ಕೊಲ್ಯಾಬ್? ಆರ್ ನಿಮಗೆ ಪರ್ಸ್ನಲ್ ಆಗಿ ಬಿಸ್ನೆಸ್ ಮಾಡೋ ಐಡಿಯಾ ಇದೆಯಾ? ಆದರೆ ಎಲ್ಲಿ ಮಾಡ್ತೀರಾ? ಬಿಕಾಸ್ ನನಗೆ ಕುಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ನೀವು ವಿನಯ್ ಬ್ರೋ ಇಬ್ಬರು ಕೂಡ ಕೆಫೆ ಮಾಡ್ಕೊಂಡಿದ್ರೆ ನನಗೆ ಗೊತ್ತು, ಬಿಕಾಸ್ ಐ ಫಾಲೋ ಬೋತ್ ಆಫ್ ದೆಮ್. ಒಂದೇನಂತ ಹೇಳಿದ್ರೆ, ನಾನು ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದು ಮಾಡೋಕ್ಕೆ ಹೋಗಲ್ಲ. ಸೊ ಏನೇ ಮಾಡಿದ್ರು ಒಬ್ಬನೇ ಮಾಡ್ತೀನಿ, ಇಲ್ಲ ಅವ್ರು ಮಾಡ್ತಾಯಿದ್ರೆ ಅವ್ರಿಗೆ ಸಾಥ್ ಕೊಡ್ತೀನಿ ಅಷ್ಟೇ. ಹೌ ಡಿಡ್ ಯು ಬಿಕಮ್ ಸೋ ಎಕ್ಸ್ಟ್ರೋವರ್ಟೆಡ್? ಮೊದಲಿಂದ ಹಂಗೆ ವಟ ಅಂತ ಇರ್ತೀನಿ ನಾನು, ಅದಂಗೆ. ಎನಿ ಟಿಪ್ಸ್ ಫಾರ್ ಸಮನ್ ಹೂ ವಾಂಟ್ಸ್ ಟು ಬಿ ಮೋರ್ ಕಾನ್ಫಿಡೆಂಟ್ ಲೈಕ್ ಯು? ಎಸ್, ಮಾನ ಮರ್ಯಾದೆ ಬಿಟ್ಬಿಡಿ, ನಂತರ ಕಾನ್ಫಿಡೆಂಟ್ ಆಗಿರ್ತೀರಾ. ಆ್ಯಂಡ್ ಯಾರು ಏನು ಹೇಳ್ತಾರೆ, ಕಾಮಿಡಿಯಾಗಿ ಹೇಳಿದೆ, ಸೀರಿಯಸ್ ಆಗಿ ತೊಗೊಂಬೇಡಿ. ಆ್ಯಂಡ್ ಯಾರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾರು ಬಂದು ನಿಮ್ಗೆ ಇಟ್ಟು ಬಟ್ಟೆ ಹಾಕಲ್ಲ. ನಿಮ್ಗೆ ಏನು ಸರಿ ಅನ್ಸುತ್ತೆ ನೀವು ಅದನ್ನು ಮಾಡಿ ಅಷ್ಟೇ. ಔಟ್ ಆಫ್ ಆಲ್ ದ ಸ್ಟೋರೀಸ್ ಯು ಹ್ಯಾವ್ ಕವರ್ಡ್, ವಿಚ್ ಒನ್ ಸ್ಟೇಸ್ ಇನ್ ಯುವರ್ ಮೈಂಡ್ ಟುಡೇ ಆ್ಯಂಡ್ ವೈ? ಒಳ್ಳೆ ಕ್ವಶನ್. ಎಲ್ಲ ಸ್ಟೋರಿಗಿಂತ ನಾನು ನಿನ್ನ ಬಿಟ್ಟೋಗಲ್ಲ, ನಾನು ನಿನ್ನ ಜೊತೆಲೇ ಇರ್ತೀನಿ, ನೀನು ಬಿಟ್ಟರೆ ಬೇರೆ ನಂಗೆ ಯಾರಿಲ್ಲ ಅಂತ ಹೇಳಿರೋ ಸ್ಟೋರಿ ಮಾತ್ರ ಇನ್ನೂ ಮೈಂಡಲ್ಲೇ ಇದೆ, ಅದು ಮಾತ್ರ ಹೋಗಲ್ಲ ಗೈಸ್. ಇಸ್ ಸುಜಿತ್, ನಿತಿನ್, ಸುಹಾಸ್ ಕಾಲೇಜ್ ಫ್ರೆಂಡ್ಸ್? ಐ ಥಿಂಕ್ RNSIT. ಇಲ್ಲ, ನಾನು ಸಾಗರ್ ಸುಹಾಗು KLE ಫ್ರೆಂಡ್ಸು. ಅದಾದ್ಮೇಲೆ ನಿತಿನ್ ಬ್ರೋ RCB ಫ್ರೆಂಡು. ವಾಟ್ ಈಸ್ ಸಕ್ಸಸ್ ಇನ್ ಲೈಫ್? ಇಸ್ ಇಟ್ ಅರ್ನಿಂಗ್ ಮೋರ್ ಮನಿ ಆರ್ ಇಸ್ ಇಟ್ ಹ್ಯಾವಿಂಗ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್? ಆ್ಯಂಡ್ ವಿ ಆರ್ ಸಪೋಸ್ ಟು ಕೀಪ್ ಫೈಟಿಂಗ್ ಫಾರ್ ವಾಟ್ ವಿ ಡೋಂಟ್ ಹ್ಯಾವ್ ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ವಾಟ್ ವಿ ಆಲ್ರೆಡಿ ಹ್ಯಾವ್ ಆ್ಯಂಡ್ ಲೀವ್ ಆಸ್ ಇಟ್ ಫ್ಲೋಸ್. ಎಸ್, ವಾಹ್, ಏನು ಹೇಳಿದ್ರಿ. ಹ್ಯಾವಿಂಗ್ ಎ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ ಲೈಫ್. ದುಡ್ಡೇನು, ಎಲ್ಲರೂ ದುಡಿದ್ರೆ ದುಡ್ಡಿರೋರ್ಗೆ ನೆಮ್ಮದಿ ಇರಲ್ಲ, ಗೊತ್ತಾಗೈಸ್. ಎಷ್ಟೊಂದು ನನಗೆ ದುಡ್ಡಿರೋರ್ಗೆ ನೆಮ್ಮದಿ ಇರಲ್ಲ, ಬೇಕಾದ್ರೆ ಚೆಕ್ ಮಾಡಿ. ಯಾವಾಗ ನಾವು ಖುಷಿಯಾಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ, ಪೀಸ್ಫುಲ್ ಆಗಿರ್ತೀವಿ, ಅದಕ್ಕಿಂತ ಖುಷಿಯಾಗಿರೋ ಜೀವನ ಇನ್ನೊಂದಿಲ್ಲ. ಇನ್ನೊಂದು ನೆಕ್ಸ್ಟ್ ಕ್ವಶನ್ನು, ನೀವು ನಿಮ್ಮ ಲೈಫ್ನ ಮಸ್ತಾಗಿ ಎಂಜಾಯ್ ಮಾಡ್ತೀರಾ, ಬಟ್ ವಿಸ್ಕಿನ ಹೇಗೆ ಮೇಂಟೈನ್ ಮಾಡ್ತೀರಾ? ಎಲ್ಲಾದರೂ ಹೋಗಬೇಕಾದ್ರೆ ಮತ್ತೆ ಅವನ ಜೊತೆ ನಿಮ್ಮದು ಒನ್ ಹೋಲ್ ಡೇ ವ್ಲಾಗ್ ಮಾಡಿ ಹಾಕಿ. ಎಸ್ ಗೈಸ್, ಏನಂತ ಹೇಳಿದ್ರೆ, ನಾನು ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಇವಾಗೂ ನೋಡಿ ವಿಸ್ಕಿ ಮನೆಯಲ್ಲೆಲ್ಲ ಕರ್ಕೊಂಡೋಗಿ ರಾಮನಗರದಲ್ಲಿ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ನಮ್ಮ ಅಮ್ಮಗೆ ನೋಡ್ಕೊಳಕ್ಕಾಗಲ್ಲ. ಅವ್ನು ಇರೋ ಕಡೆ ಸಿಕ್ಕಿದ ಕಡೆ ಎಲ್ಲ ಉಚ್ಚೆ ಒಯ್ದು ಗಬ್ಬೊಡಿಸ್ತಾ ಇರ್ತಾನೆ. ನಮ್ಮ ಅಮ್ಮ ಒಂದು ಸ್ವಲ್ಪ ಕ್ಲೀನು, ಅವ್ನು ಗಲೀಜ್ ಮಾಡ್ತಾನೆ ಇರ್ತಾನೆ. ಮೇಂಟೈನ್ ಮಾಡೋದೇನಿಲ್ಲ, ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡ್ತೀನಿ ನಮ್ಮ ಅಮ್ಮನ ಹತ್ರ ಅಷ್ಟೇ, ಅವರೇ ಮೇಂಟೈನ್ ಮಾಡ್ಕೋತಾರೆ. ವಾಟ್ ಈಸ್ ದ ಒನ್ ರೂಮರ್ ಅಬೌಟ್ ಯು ದಟ್ ಈಸ್ ಸೋ ಫನಿ ಆ್ಯಂಡ್ ವಿಶ್ ಇಟ್ ವಾಸ್ ಟ್ರೂ? ರೂಮರ್ ಏನಂತ ಹೇಳಿದ್ರೆ, ಸುಜಿತ್ ದೊಡ್ಡ ಗೂಡು ಪಾಡಿಗಳ ಜೊತೆ ಓಡಾಡ್ತಾನೆ, ಎಲ್ಲ ಅವರೇ ಖರ್ಚು ಮಾಡ್ತಾರೆ ಅನ್ನೋದು ರೂಮರ್ ಇದೆಯಲ್ಲ, ಅದೇನಾದರೂ ಸತ್ಯ ಆದರೆ ನನಗೂ ಖುಷಿ ಆಗುತ್ತೆ. ಐ ವಿಶ್ ಇಟ್ ವಾಸ್ ಟ್ರೂ. ಓಕೆ ಗೈಸ್, ಸದ್ಯಕ್ಕೆ ತುಂಬ ಕ್ವಶನ್ಸ್ಗಳಾಯಿತು. ಈ ಕ್ವಶನ್ಸ್ಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೂ ಏನಾದರೂ ಕ್ವಶನ್ಸ್ಗಳಿದ್ರೆ ಇನ್ನೊಂದು Q&A ವ್ಲಾಗ್ ಜೊತೆ ಸ್ವಲ್ಪ ತಿಂಗಳುಗಳು ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು
ಇಷ್ಟು ನನಗೆ ಬಂದಿರೋ ಕ್ವಶನ್ಸು ಕಾಣಿಸಿದ ಕ್ವಶನ್ಸ್ನೆಲ್ಲ ನೋಟ್ ಮಾಡಿಕೊಂಡು ಎಲ್ಲ ಸ್ಕ್ರೀನ್ಶಾಟ್ಸ್ಗಳು ಹೊಡ್ಕೊಂಡು ಈ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಆನ್ಸರ್ ಮಾಡಬೇಕಾದ್ರೆ ನಾನೇನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾವುದೇ ರೀತಿ ಇಂಟೆನ್ಷನ್ ಆಗಿ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಏನೂ ಹೇಳಿಲ್ಲ. ಸೊ ನನಗನ್ಸಿತ್ತು ನಾನು ಹೇಳಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.